ಮಾಡುವಾಗ್ಲೂ ತೊಂದರೆ ಆಗುತ್ತೆ. ನಂತರ ಅವರು ಹಾಕ್ಕೊಂಡಾಗೂ ಕೂಡ ಏನಾಗುತ್ತೆ, ಈ ಕೊಂಕಳಲ್ಲಿ ಟೈಟ್ ಆಗುತ್ತೆ, ಈ ನೆಕ್ ಭಾಗ ಅನ್ನೋದು ಜಾಸ್ತಿ ಬಂದ್ಬಿಟ್ಟಿರುತ್ತೆ. ಆ ಸೈಜ್ನವರಿಗೆ ಬಟ್ಟೆ ನಮಗೆ 1 ಮೀಟರ್ ಬಟ್ಟೆ ಬೇಕಾಗುತ್ತೆ. ಶೋಲ್ಡರ್ಗಿನ್ನ ಆರ್ಮೋಲ್ನ ಯಾಕೆ ಜಾಸ್ತಿ ತೊಗೋಬೇಕು, ಅದು 44ರಿಂದ 46 ಸೈಜಿನ ಮೇಲ್ಪಟ್ಟಿರೋರಿಗೆ ಯಾಕೆ ನಾವು ಶೋಲ್ಡರ್ಗಿಂತ ಆರ್ಮೋಲ್ನ ಜಾಸ್ತಿ ತೊಗೋಬೇಕು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ದಪ್ಪ ಇರೋರಿಗಂತೂ ಬ್ಲೌಸಲ್ಲಿ ಕಂಕುಳ ಹತ್ರ ತುಂಬಾ ಪ್ರಾಬ್ಲಮ್ಸ್ ಹೇಳ್ತಾ ಇರ್ತಾರೆ. ಈ ಮೆಜರ್ಮೆಂಟ್ ಚಾರ್ಟ್ನ ನೀವು ಯೂಸ್ ಮಾಡಿ ಸ್ಟಿಚ್ ಮಾಡೋದ್ರಿಂದ ಖಂಡಿತ ಅದೆಲ್ಲ ಸಾಲ್ವ್ ಆಗುತ್ತೆ. ಅದರಲ್ಲೂ ಯಾವ್ದ್ಯಾವ್ದು ಬರುತ್ತೆ, ಫ್ರಂಟು ಬ್ಯಾಕು ಡೀಪ್ ನೆಕ್ ಇರುತ್ತೆ, ಬೋಟ್ ನೆಕ್ ಇರುತ್ತೆ. ಫ್ರಂಟ್ ಡೀಪ್ ನೆಕ್ಕು ಬ್ಯಾಕಲ್ಲಿ ಮಾತ್ರ ಬೋಟ್ ನೆಕ್ ಬರುವಂಥದ್ದು. ಕಾಲರ್ ಬ್ಲೌಸು ಇದಕ್ಕೆಲ್ಲ 4ರಿಂದ 46 ಸೈಜಿನವರೆಗೂ ನಾವು ಯಾವ ರೀತಿ ಶೋಲ್ಡರ್, ಆರ್ಮೋಲ್, ನೆಕ್ಕು, ಫ್ರಂಟು ಬ್ಯಾಕ್ ನೆಕ್ಕು ಎಷ್ಟು ತೊಗೋಬೋದು ಅನ್ನೋದನ್ನು ನಾನು ನಿಮಗೆ ಎಲ್ಲವನ್ನು ಎಕ್ಸ್ಪ್ಲೇನ್ ಮಾಡಿ ಹೇಳ್ತೀನಿ. ನಮಸ್ಕಾರ ಎಲ್ರಿಗೂ. ಬನ್ನಿ ಫ್ರೆಂಡ್ಸ್, ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ. ಇವತ್ತಿನ ಕ್ಲಾಸ್ ಬಂದು 37 ಇದೆ. 37ರವರೆಗೂ 1ರಿಂದ ಯಾರೆಲ್ಲ ನೋಡಿದ್ರೆ ಎಲ್ಲರೂ ನೀವು ಆ ಕ್ಲಾಸ್ನ ನೋಡಿ ನಿಮಗೆ ಈಸಿಯಾಗಿ ನೀವು ಕೂಡ ಮನೆಯಲ್ಲೇ ಟೈಲರಿಂಗ್ನ ಕಲಿಬೋದು. ನೋಡಿ ಫ್ರೆಂಡ್ಸ್, ಈಗ ನಾನು ಎದೆ ಸುತ್ತಳತೆಗೆ ಎಷ್ಟು ಬರುತ್ತೆ, 44ರಿಂದ 46 ಆ ಸೈಜಿಗೆ ನಮಗೆ 11 ಬರುತ್ತೆ, 11.25 ಬರುತ್ತೆ. ಇದಕ್ಕೆ ಪ್ಲಸ್ 2 ಇಂಚು ಆ್ಯಡ್ ಮಾಡ್ಕೋಬೇಕಾಗತ್ತೆ. ಎಲ್ಲದಕ್ಕೂ ಸೇಮ್ ಇದೇ ಸೈಜೇ ಬರುತ್ತೆ. ಇದಕ್ಕೆ ನಾವು ಶೋಲ್ಡರ್ನ ಎಷ್ಟು ತೊಗೊತಾ ಇದ್ದೀವಿ, ಶೋಲ್ಡರ್ನ ನಾನು ಇಲ್ಲಿ ಬಂದು 5.25 ಇಂಚನ್ನ ತೊಗೊತಾ ಇದ್ದೀನಿ. ಇದು ಫ್ರಂಟು ಬ್ಯಾಕಲ್ಲಿ ಡೀಪ್ ನೆಕ್ ಇರುವಂಥ ಬ್ಲೌಸು. ಈ ಬ್ಲೌಸ್ಗೆ ನಾನು ತೊಗೊತಾ ಇರೋದು ಶೋಲ್ಡರ್ ಬಂದು 5.25 ಇಂಚು ತೊಗೊತಾ ಇದ್ದೀನಿ. ನಂತರ ಇದಕ್ಕೆ ನಾನು ಆರ್ಮೋಲ್ ಬಂದು 5.25 ಇಂಚನ್ನ ತೊಗೊತಾ ಇದ್ದೀನಿ, ಅಥವಾ 6.5 ಇಂಚು ಕೂಡ ನೀವು ಹೆಚ್ಚಿಗೆ ತಗೋಬಹುದು. ಬ್ಲೌಸಲ್ಲಿ ನೀವು ಕರೆಕ್ಟಾಗಿ ಆರ್ಮೋಲ್ ಲೂಸಿಂಗು ಎಷ್ಟಿದೆ ಅಂತ ಕಂಪಲ್ಸರಿಯಾಗಿ ನೋಡಲೇಬೇಕು. ಅದಕ್ಕೆ ನೋಡಿಬೇಕಿದ್ರೆ ನೀವು ಈ 44 ಮೇಲ್ಪಟ್ಟಿರೋಂಥ ಬ್ಲೌಸಿಗೆ 1/4 ಇಂಚಾದ್ರೂ ಎಕ್ಸ್ಟ್ರಾ ಖಂಡಿತ ಬಂದೇ ಬರುತ್ತೆ ಎಲ್ಲ ಬ್ಲೌಸುಗಳಲ್ಲೂ. ನಾವೇನಾದರೂ ಇದನ್ನು 1/4 ಇಂಚ್, ಈಗ 5.25 ಶೋಲ್ಡರ್ ಇದೆ ಅಂದಾಗ ನಾವು 5.25 ಇಂಚನ್ನೇ ನಾವೇನಾದರೂ ಆರ್ಮೋಲ್ ತೊಗೊಂಡ್ವಿ ಅಂದರೆ ಅವ್ರಿಗೆ ಏನಾಗುತ್ತೆ, ಕೈನ ಎಲ್ಲ ಈ ಥರ ಮುಂದೆ ಮಾಡೋಕ್ಕೆ ಹೋಗಬೇಕಾದ್ರೆ ಅಯ್ಯೋ ಇಲ್ಲಿ ನನಗೆ ಒಂಥರ ಏನಂತಾರೆ ಅದಕ್ಕೆಲ್ಲ ತುಂಬ ಕೊರಿತಾ ಇದೆ, ತುಂಬ ಟೈಟ್ ಆಗ್ತಾ ಇದೆ, ಇಲ್ಲಿ ಟೈಟ್ ಆಗುತ್ತೆ, ಶೋಲ್ಡರ್ ಹತ್ರ ಲೂಸ್ ಆಗುತ್ತೆ. ನಂತರ ಇಲ್ಲಿ ಅವ್ರಿಗೆ ಏನಾಗ್ಬಿಡುತ್ತೆ ಅಂದರೆ ನೀವು ಸೈಡ್ ಫಿಟ್ಟಿಂಗ್ ಮಾಡುವಾಗ್ಲೂ ತೊಂದರೆ ಆಗುತ್ತೆ. ನಂತರ ಅವರು ಹಾಕ್ಕೊಂಡಾಗೂ ಕೂಡ ಏನಾಗುತ್ತೆ, ಈ ಕೊಂಕಳಲ್ಲಿ ಟೈಟ್ ಆಗುತ್ತೆ, ಈ ನೆಕ್ ಭಾಗ ಅನ್ನೋದು ಜಾಸ್ತಿ ಬಂದ್ಬಿಟ್ಟಿರುತ್ತೆ. ಆ ಪ್ರಾಬ್ಲಮ್ ಆಗಬಾರ್ದು ಅಂದರೆ ನೀವು ಈ ಥರ 44ರಿಂದ 1/4 ಇಂಚ್ವರೆಗೂ ಆದ್ರೂ ನೀವು ಆರ್ಮೋಲ್ನ ಜಾಸ್ತಿ ತೊಗೋಬೇಕಾಗತ್ತೆ. ಇನ್ನು ಇದಕ್ಕೆ ನಾನು ಕತ್ತಿನ ಅಗಲ ಎಷ್ಟು ತೊಗೊತಾ ಇದ್ದೀನಿ ಅಂದರೆ 2.25 ಇಂಚನ್ನ ತೊಗೊತಾ ಇದ್ದೀನಿ. ನಂತರ ಫ್ರಂಟ್ ಮುಂಭಾಗದ ಕತ್ತಿನ ಉದ್ದ 7 ಇಂಚು ತೊಗೊತಾ ಇದ್ದೀನಿ. ನಂತರ ಹಿಂಭಾಗದ್ದು ಬ್ಯಾಕ್ ನೆಕ್ ಬಂದು 10 ಅಥವಾ 10.25 11ವರೆಗೂ ತೊಗೋಬೋದು. ನೋಡಿ ಫ್ರೆಂಡ್ಸ್, ಇದು ಏನಿದೆ ಸೇಮ್ ನಾನು ಹಾಕ್ಕೊಳ್ಳುವಂಥ ಬ್ಲೌಸು ಮೆಜರ್ಮೆಂಟ್ ಇದಕ್ಕೆ ಇದೇ ಮೆಜರ್ಮೆಂಟ್ನೇ ನಾನು ನನ್ನ ಬ್ಲೌಸ್ನೆಲ್ಲ ಸ್ಟಿಚ್ ಮಾಡ್ಕೊಳ್ಳೋದು. ನಂತರ ಇದಕ್ಕೆ ಬಟ್ಟೆ ಎಷ್ಟು ಬೇಕು ಅಂತ ಅಂದರೆ ಈ ಸೈಜ್ನವರಿಗೆ ಬಟ್ಟೆ ನಮಗೆ 1 ಮೀಟರ್ ಬಟ್ಟೆ ಬೇಕಾಗುತ್ತೆ. ಇದಕ್ಕೆ ಈ 44 ಮೇಲ್ಪಟ್ಟಿರೋ ಅಂಥ ಬ್ಲೌಸಿಗೆ ನಮಗೆ ಇದಕ್ಕೆ 1 ಮೀಟರ್ ಬಟ್ಟೆ ಬೇಕಾಗುತ್ತೆ. ನಂತರ ಇದಕ್ಕೆ ಬೋಟ್ ನೆಕ್, ಎದೆ ಸುತ್ತಳತೆ ಏನು ಬರುತ್ತೆ 11, 11.25 ಸೇಮ್ ಆಗಿರುತ್ತೆ. ಇದಕ್ಕೆ ನಾನು ಇಲ್ಲಿ ಶೋಲ್ಡರ್ನ 7.25 ತೊಗೋಬೋದು, ಅಥವಾ 3/4 ಕೂಡ ತೊಗೋಬೋದು. ಇದು ಬೋಟ್ ನೆಕ್ ಬ್ಲೌಸ್ಗೆ ನಾನು ಹೇಳ್ತಾ ಇರೋದು 7.25 ಅಥವಾ 7.75 ಕೂಡ ತೊಗೋಬೋದು. ಇದರಲ್ಲಿ ನಾವು ಆರ್ಮೋಲ್ನ ಕಡಿಮೆ ಮಾಡಬೇಕು. ಇದರಲ್ಲಿ ನಾವು ಆರ್ಮೋಲ್ 1/4 ಇಂಚು ಜಾಸ್ತಿ ತೊಗೊಂಡಿರ್ತೀವಿ, ಇದರಲ್ಲಿ ಆರ್ಮೋಲ್ನ 1/4 ಇಂಚು ಕಡಿಮೆ ತೊಗೋಬೇಕಾಗುತ್ತೆ. ಈಗ 7.25 ತೊಗೊಂಡಿದ್ದೀರಾ ಅಂತ ಅಂದರೆ ನೀವು ಇಲ್ಲಿ ಇದನ್ನು 7.25 ತೊಗೋಬೇಕಾಗುತ್ತೆ ಆರ್ಮೋಲ್ನ. ಇದು ಒಂದು ನೆನ್ಪಿಟ್ಕೊಳ್ಳಿ. ಯಾಕೆ ಅಂದರೆ ಈಗ ಎಲ್ಲ ವಿಡಿಯೋದಲ್ಲೂ ನಾನು
ಪ್ರತಿಯೊಂದು ಡಿಟೇಲಾಗಿ ನಿಮಗೆ ಗೊತ್ತಿಲ್ಲದಿರೋದನ್ನೆಲ್ಲ ನಾನು ಎಕ್ಸ್ಪ್ಲೇನ್ ಮಾಡಿ ಹೇಳ್ತಾ ಇದ್ದೀನಿ. ನೀವೆಲ್ಲೂ ಸ್ಕಿಪ್ ಮಾಡಿದಿರ ಫುಲ್ ಪೂರ್ತಿ ವಿಡಿಯೋ ನೋಡಿದಾಗ ಮಾತ್ರ ನಿಮಗೆ ಈ ಥರ ಸಣ್ಣ ಪುಟ್ಟ ಪಾಯಿಂಟ್ಸ್ ಎಲ್ಲ ಅರ್ಥ ಆಗುತ್ತೆ. ಸುಮ್ಮನೆ ಲಾಸ್ಟಲ್ಲಿ ಇದು ಒಂದು ನೀವು ತೊಗೊಂಡ್ರಿ ಅಂದರೆ ಇದರಿಂದ ನಿಮ್ಗೆ ಏನೂ ಅರ್ಥ ಆಗಲ್ಲ. ಎಲ್ಲದನ್ನು ಒಂದೊಂದನ್ನು ನೋಡಬೇಕಾಗುತ್ತೆ ನೀವು. ನೋಡಿ 7.5 ತೊಗೊಂಡ್ರಿ ಅಂದರೆ ಹಾರ್ಮೋಲ್ನ 7.25 ತೊಗೋಬೇಕಾಗುತ್ತೆ. 7.25 ತೊಗೊಂಡ್ರೆ ಇದನ್ನ ಹಾರ್ಮೋಲ್ ಬಂದು 7.5 ತೊಗೋಬೇಕಾಗುತ್ತೆ. ಒಂದೊಂದಕ್ಕೂ ಒಂದೊಂದು ಥರ ಚೇಂಜ್ ಇರುತ್ತೆ. ಅದನ್ನು ಕೂಡ ನೀವೆಲ್ಲ ಅಬ್ಸರ್ವ್ ಮಾಡಿ ನೋಡಬೇಕಾಗತ್ತೆ. ನಂತರ ಇದಕ್ಕೆ ನೆಕ್ ಬಂದು ನಾವು 4.25 4.25 ಇದಕ್ಕೆ ಕತ್ತಿನ ಅಗಲ ಅಥವಾ ನೆಕ್ ಬಿಡ್ತು ಇದನ್ನು ನಾವು 4.25 4.25ವರೆಗೂ ತೊಗೋಬೋದು. ಫ್ರಂಟಲ್ಲಿ ನಾವು 5 ಇಂಚನ್ನ ತೊಗೋಬೋದು. ನೋಡಿ ಫ್ರಂಟ್ ನೆಕ್ನ ನಾನು ಬೋಟ್ ನೆಕ್ಕಲ್ಲಿ 5ನ ತೊಗೊಂಡಿದ್ದೀನಿ. ಇದು ಬ್ಯಾಕ್ ನೆಕ್ ಬಂದು 4 ಇಂಚನ್ನ ತೊಗೊತಾ ಇದ್ದೀನಿ. ನೋಡಿ ಇದೇ ಮೆಜರ್ಮೆಂಟ್ನೇ ನೀವು ಯಾರಾದರೂ ದಪ್ಪ ಇರೋರು, ಅಯ್ಯೋ ನಾನು ದಪ್ಪ ಇದ್ದೀನಿ ನನಗೆ ಬೋಟ್ ನೆಕ್ ಬ್ಲೌಸೇ ಹೊಲಿಯೋದಿಲ್ಲ, ಅಥವಾ ನನಗೆ ಫ್ರಂಟ್ ಡೀಪ್ ಇಟ್ಟು ಬ್ಯಾಕಲ್ಲಿ ಬೋಟ್ ನೆಕ್ ಬರುವಂಥ ಬ್ಲೌಸ್ನು ಕೂಡ ನನಗೆ ದಪ್ಪ ಇರೋದಕ್ಕೆ ಹೊಲಿಯಲ್ಲ ಅಂತಾರೆ ಅಂತ ಎಲ್ಲ ತುಂಬಾ ಕೇಳ್ಪಟ್ಟಿದ್ದೀನಿ ನಾನು. ಹಾಗಾಗಿ ದಪ್ಪ ಇದ್ದರೂ ಸರಿ ಸಣ್ಣ ಇದ್ದರೂ ಸರಿ ನಾವು ಮೆಜರ್ಮೆಂಟ್ನ ಕರೆಕ್ಟಾಗಿ ತೊಗೊಂಡಾಗ ಎಷ್ಟೇ ದಪ್ಪ ಇದ್ದರೂ ಹೊಲಿಬೋದು, ಎಷ್ಟು ಸಣ್ಣಗಿದ್ದರೂ ಅವರು ಹೊಲಿಬೋದು. ಅದರಲ್ಲೇನು ನಮಗೆ ಪ್ರಾಬ್ಲಮ್ ಬರಲ್ಲ. ಯಾಕೆಂದರೆ ನೋಡಿ ಈಗ ನೀವೇನಾದರೂ ಶೋಲ್ಡರ್ನ ಇದನ್ನು ಬರೀ 6.25 ತೊಗೊಂಡ್ರಿ ಅಂದರೆ ಅದು ಬ್ಲೌಸು ಫೇಲ್ ಆಗುತ್ತೆ. ಅಥವಾ ಈ ಹಾರ್ಮೋಲಲ್ಲಿ ನೀವೇನಾದರೂ ಇದನ್ನು 6 ತೊಗೊಂಡು ಇದನ್ನ 7 ತೊಗೊಂಡ್ರೂ ಕೂಡ ಬ್ಲೌಸ್ ಫೇಲ್ ಆಗುತ್ತೆ. ಹಾಗಾಗಿ ನಾನು 28ರಿಂದ ನಿಮಗೆ 50ವರೆಗೂ ಕಂಪ್ಲೀಟಾಗಿ ಹೇಳಿದ್ದೀನಿ. ಅದನ್ನೆಲ್ಲ ಫಾಲೋ ಮಾಡಿದ್ರೆ ನೀವು ಖಂಡಿತ ಎಷ್ಟೇ ದಪ್ಪ ಇದ್ದರೂ 28 ಸೈಜ್ರಿಂದನೇ ನೀವು ಹೇಗಿದ್ದರೂ ಸ್ಟಿಚ್ ಮಾಡೋದು. 50ವರೆಗೂ ಸ್ಟಿಚ್ ಮಾಡ್ತೀರಾ ಎಲ್ಲರೂ ಅಂದರೂ ಕೂಡ ನಿಮಗೆಲ್ಲ ಸೈಜ್ನು ಸಿಗುತ್ತೆ ಅದರಲ್ಲಿ. ಇದನ್ನು ಬಂದು ಸುತ್ತಳತೆ ಸೇಮ್ 11 11.25. ಇದು ಫ್ರಂಟ್ ಡೀಪ್ ನೆಕ್ ಬ್ಯಾಕ್ ಬೋಟ್ ನೆಕ್ ಬರೋದಕ್ಕೆ ಶೋಲ್ಡರ್ನ ನಾವು ಎಷ್ಟು ತಗೋಬೇಕು, ಇದಕ್ಕೆ ಬಂದು ನಾವು 7.25 ಇಂಚನ್ನ ತೊಗೋಬೇಕಾಗುತ್ತೆ. ಫ್ರಂಟ್ ಡೀಪ್ ಇರುತ್ತೆ. ಫ್ರಂಟ್ ನಾರ್ಮಲ್ಲಾಗಿ 6 ಅಥವಾ 7.25ವರೆಗೂ ನೆಕ್ ಇತ್ತು ಅಂದರೂ ಕೂಡ ಇದನ್ನು ನೀವು 7.25ವರೆಗೂ ತೊಗೋಬೇಕಾಗುತ್ತೆ. ಯಾಕೆಂದರೆ ಬ್ಯಾಕಲ್ಲಿ ನೆಕ್ ಕಡಿಮೆ ಇರೋದ್ರಿಂದ ಇದನ್ನು ನಾವು ಶೋಲ್ಡರ್ನ 7.25ಗೆ ತೊಗೊಂಡಿದ್ದೀನಿ ನಾನು. ಈಗ ಇದಕ್ಕೆ ಹಾರ್ಮೋಲ್ ಎಷ್ಟು ತೊಗೋಬೇಕಾಗುತ್ತೆ, ಇದಕ್ಕೆ 7 ಇಂಚು ತೊಗೋಬೇಕಾಗತ್ತೆ. ನಂತರ ನೆಕ್ ವಿಡ್ತ್ನ ನಾವು ಎಷ್ಟು ತೊಗೋಬೋದು, 4 ನಂತರ 4.25 ಎಲ್ಲದಕ್ಕೂ ನಾನು 1-2 ಆಪ್ಷನ್ನ ಕೊಟ್ಟಿರ್ತೀನಿ. ಇದರಲ್ಲಿ ಎಲ್ಲ ಖಂಡಿತ ನೀವು ಟ್ರೈ ಮಾಡಿ ಕಟ್ ಮಾಡಿ ಸ್ಟಿಚ್ ಮಾಡಿ ಹೇಳಿ ನನಗೆ. ಆದಷ್ಟು ಇದರಲ್ಲಿ ಏನಾದರೂ ಡೌಟ್ಸ್ ಇತ್ತು ಅಂದರೂ ಕೂಡ ಫ್ರೆಂಡ್ಸ್ ನನಗೆ ಆದಷ್ಟು ನೀವು ಕಮೆಂಟ್ ಮಾಡಿ ತಿಳಿಸ್ಬೋದು. ನೋಡಿ ಇದು ಫ್ರಂಟ್ ಡೀಪ್ ನೆಕ್ ಆಗಿರೋದ್ರಿಂದ ನಾವು ಫ್ರಂಟಲ್ಲಿ 7 ತೊಗೋಬೋದು ಅಥವಾ 7.25 ಕೂಡ ತೊಗೋಬಹುದು. ತುಂಬಾ ಹೈಟಾಗಿ ಇರ್ತಾರೆ ನೋಡಿ ಅಂಥವ್ರಿಗೆ 7.25ವರೆಗೂ ಕೂಡ ತೊಗೋಬೋದು, ಏನು ತೊಂದರೆ ಆಗಲ್ಲ. ನಂತರ ಬ್ಯಾಕಲ್ಲಿ 4 ಇಂಚನ್ನ ತೊಗೋಬೋದು. ಬೇಡ ಅಂದರೆ ನಾವು 3.25 ಕೂಡ ತೊಗೋಬೋದು. 4 ಇಂಚು ತೊಗೊಂಡ್ರೆ ಈ ಸೈಜ್ನವ್ರಿಗೆ ಕರೆಕ್ಟಾಗಿ ಬರುತ್ತೆ. ಇದು ನೋಡಿ ಎಲ್ಲದನ್ನು ಪ್ರತಿಯೊಂದನ್ನು ನಾನು ಏನೇನು ಹೇಳ್ತಿರ್ತೀನೋ ನೀವು ತುಂಬ ಜನ ನೋಟ್ಸು ಅಂತಿರಲ್ಲ. ನಾನು ವಿಡಿಯೋನ ನೀವು ಒಂದು ಸಲ ಕ್ಲೀನಾಗಿ ಅರ್ಥ ಮಾಡ್ಕೊಳ್ಳಿ. ನಾನು ಏನನ್ನ ಹೇಳ್ತಾ ಇರ್ತೀನಿ ಅದನ್ನೆಲ್ಲ ಒಂದು ನೀಟಾಗಿ ನೀವು ನನ್ನ ವಿಡಿಯೋ ನೋಡಬೇಕಾದ್ರೇ ನೀವೇನು ಮಾಡಬೇಕು, ಒಂದು ಬುಕ್ಕನ್ನ ಕಂಪಲ್ಸರಿಯಾಗಿ ಇಟ್ಕೊಂಡಿರ್ಬೇಕಾಗತ್ತೆ. ವಿಡಿಯೋ ನೋಡ್ತಾನೆ ನೀವೆಲ್ಲ ಬರ್ಕೊಳ್ತಾ ಹೋದ್ರಿ ಅಂದರೆ ನಿಮ್ಮದೇ ನೀವೇ ಕ್ರಿಯೇಟ್ ಮಾಡ್ಕೋಬೋದು. ಒಂದು ಕಂಪಲ್ಸರಿಯಾಗಿರುವಂಥ ನೋಟ್ಸ್ನ ನೀವೇ ಕ್ರಿಯೇಟ್ ಮಾಡ್ಕೋಬೋದು. ನಂತರ ನೋಡಿ ಕಾಲರ್ ಬ್ಲೌಸು ಇದೆ, ಸುತ್ತಳತೆ ಸೇಮ್ ಇದೆ 11 11.25. ಇದೆಲ್ಲದಕ್ಕೂ ಪ್ಲಸ್ ನೀವು 2 ಇಂಚು ಆ್ಯಡ್ ಮಾಡಲೇಬೇಕು. 2 ಇಂಚ್ ಇಲ್ಲ ಅಂದರೂ 1.25 ಇಂಚ್ ಆದ್ರೂ ನೀವು ಆ್ಯಡ್ ಮಾಡಬೇಕಾಗತ್ತೆ. ಇದಕ್ಕೆ ನೋಡಿ ನಾನು 7.25 ಶೋಲ್ಡರ್ನ ತೊಗೊಂಡಿದ್ದೀನಿ. 7.25 ತೊಗೋಬೋದು ಅಥವಾ 8 ಕೂಡ ತೊಗೋಬೋದು. 7.25 8 ನಾನು ಏನಿದ್ರೂ ನಿಮಗೆ ಸೆಕೆಂಡ್ ಆಪ್ಷನ್ ಕೊಡ್ತಾ ಇರೋದು 1/4 ಇಂಚ್ ಮಾರ್ಜಿನಲ್ಲಿ ಮಾತ್ರ
ಹೇಳ್ತಾ ಇರೋದು. 7 ಮುಕ್ಕಾಲು ತೊಗೋಬೋದು, 8 ತೊಗೋಬೋದು. ಯಾಕೆಂದರೆ ಈ ಎದೆ ಸುತ್ತಳತೆ ಬಂದು ಇದು ಎಲ್ಲ ಫ್ರಂಟ್ ಬ್ಯಾಕ್ ನೆಕ್ ಇತ್ತು ಅಂದರೆ ಇಷ್ಟು ತೊಗೋಬಹುದು. ಇದಕ್ಕೆ ನಾನು ಹಾರ್ಮೋಲ್ ಬಂದು 7.5 ಇಂಚನ್ನ ತೊಗೊತಾ ಇದ್ದೀನಿ. 7 ಮುಕ್ಕಾಲು ತೊಗೊಂಡ್ರೆ 7.5 ಇಂಚು ತೊಗೋಬೇಕು. 8 ತೊಗೊಂಡ್ರೆ ಇದನ್ನು 7 ಮುಕ್ಕಾಲು ಇಂಚು ತೊಗೋಬೇಕಾಗುತ್ತೆ. ನೋಡಿ 7 ಮುಕ್ಕಾಲು ಇಂಚ್ ತೊಗೋಬೋದು. ಇದರಲ್ಲಿ ನಾವು ನೆಕ್ ನೋಡೋದಾದರೆ ನಾವು 3.5 ಅಗಲ ತೊಗೋಬಹುದು. ಯಾಕೆಂದರೆ ಕಾಲರ್ ಆಗಿರೋದ್ರಿಂದ 3.5ವರೆಗೂ ತೊಗೋಬಹುದು. 3.5 ತೊಗೋಬೋದು ಅಥವಾ 3 ಮುಕ್ಕಾಲು ಕೂಡ ತೊಗೋಬೋದು. ಇದಕ್ಕೆ ನೀವು 3 ಮುಕ್ಕಾಲು ತೊಗೋಬೋದು. ಇದಕ್ಕೆ ನೆಕ್ ಬಂದು 7.5 ಇಂಚ್ವರೆಗೂ ಬರುತ್ತೆ. ಇದಕ್ಕೆ ಬ್ಯಾಕಲ್ಲಿ ಬಂದು 1.5 ಇಂಚನ್ನ ತೊಗೋಬೋದು. ಯಾಕೆ 1.5 ಇಂಚ್ ಮೇಲೆ ಹೋಗಲ್ಲ ಯಾವುದೇ ಬ್ಲೌಸಿಗಾಯಿತು. 1.5 ಅಂದರೆ ಇದು ಕರೆಕ್ಟಾಗಿ ಬರುತ್ತೆ, ಯಾವುದೇ ಪ್ರಾಬ್ಲಮ್ ಬರಲ್ಲ ಬ್ಲೌಸಲ್ಲಿ. ನೋಡಿ ಇದನ್ನೆಲ್ಲ ನೀಟಾಗಿ ನೀವು ಎಲ್ಲ ಕಡೆ ನೀಟಾಗಿ ನೋಡಿಕೊಂಡು ಬರ್ಕೊಳ್ಳಿ. ಯಾವ ರೀತಿ ನಾನು ಬರೆದಿದ್ದೀನಿ ಅನ್ನೋ ಐಡಿಯಾದ ಮೇಲೆ ನೀವು ಬರ್ಕೋಬೇಕಾಗುತ್ತೆ. ನೋಡಿ 44ರಿಂದ 46, ಇದರಲ್ಲಿ 44, 45, 46 3 ಅಳತೆನೂ ಬಂದಿರುತ್ತೆ. ಕ್ಲಾಸ್ ಬಂದು 37. 1 ಮೀಟರ್ ಬಟ್ಟೆ ಬೇಕು. ಹಾಗೆಯೇ ಇದು 44ನ್ನು 4 ಭಾಗ ಮಾಡಿದಾಗ ನಮಗೆ ಎಷ್ಟು ಬರುತ್ತೆ? 11. ಇದು 11.5. ಈ ರೀತಿಯಾಗಿ ನೋಡಿಕೊಂಡು ನಾವು ಎಲ್ಲನೂ ಬರ್ಕೋಬೇಕಾಗುತ್ತೆ. ಆದಷ್ಟು ಇದನ್ನೆಲ್ಲ ನೀಟಾಗಿ ನೋಡ್ಕೊಳ್ಳಿ ನೀವು, ನಿಮಗೂ ಕೂಡ ಖಂಡಿತ ಅರ್ಥ ಆಗುತ್ತೆ. ಇದರಲ್ಲಿ ಏನಾದರೂ ಡೌಟ್ಸ್ ಇತ್ತು ಅಂದರೆ ಫ್ರೆಂಡ್ಸ್ ಆದಷ್ಟು ನನಗೆ ಕಮೆಂಟ್ ಮಾಡಿ ತಿಳಿಸಿ, ನಾನು ಆನ್ಸರ್ ಮಾಡ್ತೀನಿ. ಆಮೇಲೆ ಹೊಸ್ದಾಗಿ ಯಾರು ನೋಡ್ತಾ ಇದ್ದೀರಾ ನಮ್ಮ ಚಾನಲ್ನ ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಟೈಲರಿಂಗ್ ಕಲಿಬೇಕು ಅಂದ್ಕೊಂಡಿರೋರಿಗೆ ವಿಡಿಯೋಗಳನ್ನ ಆದಷ್ಟು ಶೇರ್ ಮಾಡಿ ಫ್ರೆಂಡ್ಸ್. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಹಾಗಿದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್.